ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ನೋಡಿ, ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ನನ್ನ ಚಾನೆಲ್ ಬಗ್ಗೆ ತಿಳಿಸಿ. ಹಾಗೆ ನೀವು ನಮ್ಮ ಚಾನೆಲ್ಗೆ ಲೈಕ್ ಮಾಡ್ಬೇಕಾದ್ರೆ ಅಲ್ಲೊಂದು ಐಫ್ ಅನ್ನುವಂತಹ ಸಿಂಬಲ್ ಕಾಣಿಸುತ್ತೆ, ಅದನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ ನಾನು 3ನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗಾಗಿ ಇಲ್ಲಿ ಜವರೇಗೌಡ ಅವರು ಬರೆದಿರ್ತಕ್ಕಂತಹ ಇಲ್ಲಿ ಕ್ರಾಂತಿಕಾರ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ, ಅವರ ಜೀವನ ಚರಿತ್ರೆಯ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಅವರ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯ ಆಯ್ದ ಭಾಗವಾದಂತಹ ಅರುಣೋದಯ ಅನ್ನುವಂತಹ ವಿಚಾರದಲ್ಲಿ ಭಾಗ 2ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಅದರಲ್ಲಿ ಇವತ್ತು ಅವರ ಬಾಲ್ಯ ಶಿಕ್ಷಣದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ನೋಡಿ, ಭೀಮನ ಈ ಬಾಲ್ಯ ಶಿಕ್ಷಣ ಹೇಗಿತ್ತು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಇವತ್ತಿನ ತರಗತಿಯಲ್ಲಿ ಮಾಡ್ತಾ ಇದ್ದೀನಿ. ಹಾಗಾದ್ರೆ ನಾವು ನೇರವಾಗಿ ಇಲ್ಲಿ ಗಮನಿಸ್ತಾ ಹೋಗ್ಬೋದು. ರಾಮ್ಜಿ ಅವರು ಇಲ್ಲಿ ಭೀಮ ಹುಟ್ಟಿದ 2 ವರ್ಷದ ನಂತರ ಇಲ್ಲಿ ತಂದೆ ಈ ರಾಮ್ಜಿ ಅವರು ಸೈನಿಕ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯ ವೃತ್ತಿಯಿಂದ ಅವರು ನಿವೃತ್ತಿ ಹೊಂದ್ತಾರೆ. ಆ ನಿವೃತ್ತಿ ಹೊಂದಂತಹ ನಂತರ ಅವರು ಈ ಆ ಕೊಂಕಣ ಪ್ರದೇಶದ ಇಲ್ಲಿ ಕೊಂಕಣ ಪ್ರದೇಶದಲ್ಲಿರ್ತಕ್ಕಂಥ ದಸೋಲಿ ಎನ್ನುವಂತಹ ಒಂದು ಜಾಗಕ್ಕೆ ಬಂದು ತಂಗ್ತಾರೆ. ಅದಾದ್ಮೇಲೆ ಅಲ್ಲಿಗ ಆ ಭೀಮನಿಗೆ 5 ವರ್ಷ ತುಂಬಿರುತ್ತೆ. ಆ 5 ವರ್ಷ ತುಂಬಿದಂತಹ ಸಂದರ್ಭದಲ್ಲಿ ಅವರನ್ನ ಪ್ರಾಥಮಿಕ ಶಾಲೆಗೆ ಸೇರಿಸಲಾಗುತ್ತೆ. ಆಗ ರಾಮ್ಜಿ ಅವರಿಗೆ ಬರ್ತಾ ಇರ್ತಕ್ಕಂತಹ ಪಿಂಚಣಿ ಹಣದಿಂದಲೇ ಇಲ್ಲಿ ಭೀಮನನ್ನ ಓದಿಸ್ತಕ್ಕಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಹಾಗೇನೆ ಒಂದ್ ಕಡೆ ಅವರ ಮನೆಯಲ್ಲಿ ಕಡು ಬಡತನ ಇದ್ರೂ ಕೂಡ ಅಲ್ಲಿ ಭೀಮಾಬಾಯಿ ಶ್ರೀಮಂತ ಕುಟುಂಬದಿಂದ ಬಂದ್ರು ಕೂಡ ಅವರು ನೆರೆಹೊರೆಯವರಿಗೆ ತಮ್ಮ ಬಡತನದ ಗುಟ್ಟನ್ನ ತೋರ್ಸ್ಕೊಳ್ತಾರಲ್ಲ, ಆ ರೀತಿ ಸಂಸಾರವನ್ನ ಇಲ್ಲಿ ಮಾಡ್ತಾ ಹೋಗ್ತಾ ಇದ್ರು. ಹಾಗೇನೆ ಅಲ್ಲಿಂದ ಅನಂತರ ಏನ್ ಮಾಡಿದ್ರಪ್ಪ ಅಂತಂದ್ರೆ, ಈ ಗ್ರಾಮೀಣ ಪ್ರದೇಶದಲ್ಲಿ ಜೀವನ ಕಷ್ಟ ಆಗುತ್ತೆ ಅಂತ ಹೇಳಿ ನೇರವಾಗಿ ಈಗ ಅಲ್ಲಿ ಮುಂದೆ ಏನಾದ್ರೂ ಕೆಲಸವನ್ನ ಹುಡುಕೋಣ ಅಂತ ಹೇಳಿ ರಾಮ್ಜಿ ಅವರು ಸತಾರೆಗೆ ಬರ್ತಾರೆ. ಸತಾರೆಗೆ ಬಂದ್ರೆ ಅದು ಹೇಳಿ ಕೇಳಿ ನಗರ ಪ್ರದೇಶ. ಆ ನಗರ ಜೀವನ ಇಲ್ಲಿ ತುಂಬಾ ಅವ್ರಿಗೆ ಕಷ್ಟವಾಗ್ತಾ ಇರುತ್ತದೆ. ಆದ್ರೂ ಕೂಡ ಅವರು ಸಾರ್ವಜನಿಕ ಕಾಮಗಾರಿ ಇಲಾಖೆಯಲ್ಲಿ ಒಂದು ಸಣ್ಣದೊಂದು ಕೆಲಸ ಸಿಗುತ್ತೆ. ಅದರಿಂದ ತಮ್ಮ ಜೀವನವನ್ನ ನಡೆಸ್ತಾ ಆಗ ಈ ಮಕ್ಕಳನ್ನ ಕೂಡ ಓದಿಸ್ತಾ ಇರ್ತಾರೆ. ಹಾಗೇನೆ ಅಲ್ಲಿ ಭೀಮಾಬಾಯಿ ಅವರು ಅಂತೂ ಕೂಡ ನಮ್ಮ ಮಕ್ಕಳು ಬೆಳೆದು ದೊಡ್ಡವರಾಗಿ ನಮ್ಮ ಮಕ್ಕಳು ನಮ್ ತರ ಆಗ್ಬಾರ್ದು, ಅವರು ಸಮಾಜಕ್ಕೆ ಎಲ್ಲೋ ಒಂದ್ ಕಡೆ ಆ ತುಂಬಾ ಪ್ರತಿಭಾವಂತರಾಗ್ಬೇಕು ಅನ್ನುವಂತಹ ಕನಸನ್ನ ಕಟ್ಕೊಂಡಿರ್ತಾರೆ ಭೀಮಾಬಾಯಿ ಅವರು. ಹಾಗೇನೆ ಹೀಗೆ ಅವರು ಮಕ್ಕಳಿಗೆ ನೌಕರಿ ದೊರೆತರೆ ಹೊಟ್ಟೆ ತುಂಬಾ ಹಿಟ್ಟು ಮೈ ತುಂಬಾ ಬಟ್ಟೆ ಸಿಗುವಂತೆ ಆಗ್ಲಿ ಅಂತ ಒಂದ್ ರೀತಿಯಲ್ಲಿ ಮಕ್ಕಳ ಬಗ್ಗೆ ಆಶಾಗೋಪುರವನ್ನೇ ಕಟ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ಒಂದು ದುರಂತವನ್ನು ನಾವು ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಭೀಮನಿಗೆ 6 ವರ್ಷ ಆಗ ಭೀಮಾಬಾಯಿ ಅವರು ಇಲ್ಲಿ ಸಾವನ್ನಪ್ತಾರೆ. ಅಂಬೇಡ್ಕರ್ರಿಗೆ 6 ವರ್ಷ ಆಗ ಅವರ ತಾಯಿ ತೀರ್ಕೊಳ್ತಾರೆ, ಭೀಮಾಬಾಯಿ ಅವರು. ಆದ್ರೆ ಅಂಬೇಡ್ಕರ್ರಿಗೆ ಅದರ ಒಂದು ದುಃಖದ ವಿಚಾರ ಅಷ್ಟು ಅವರಿಗೆ ಅರಿವಿಲ್ಲ. ಆಗ ಎಲ್ಲೋ ಒಂದ್ ಕಡೆ ಅವರ ಸೋದರತ್ತೆಯಾದಂತಹ ಮೀರಾಬಾಯಿ ಅವರ ಇಲ್ಲಿ ಪ್ರೇಮ ದಿನೇ 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 ಜಾಸ್ತಿ ಆಗ್ತಾ ಅವರು ಎಲ್ಲೋ ಒಂದ್ ಕಡೆ ಮೀರಾಬಾಯಿ ಅವರು ತುಂಬಾ ಅತ್ಯುತ್ತಮವಾಗಿ ನೋಡ್ಕೊಳ್ತಾ ಇರ್ತಾರೆ. ಆದ್ರಿಂದ ಆ ಸಂದರ್ಭದಲ್ಲಿ ಆ ಒಂದು ವಯಸ್ಸಿನಲ್ಲಿ ಅಂಬೇಡ್ಕರ್ರಿಗೆ ಅವರ ತಾಯಿ ತೀರ್ಕೊಂಡಂತಹ ದುಃಖ ಅಷ್ಟರ ಮಟ್ಟಿಗೆ ಅವರಿಗೆ ಅರಿವಾಗುವುದಿಲ್ಲ ಅಂತಕ್ಕಂಥ ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಮುಂದುವರೆದಂತೆ ರಾಮ್ಜಿ ಅವರು ತಮ್ಮ ಮಡದಿ ತೀರ್ಕೊಂಡಂತಹ ಸಂದರ್ಭದಲ್ಲಿ, ತಮ್ಮ ಮಡದಿ ಭೀಮಾಬಾಯಿ ತೀರ್ಕೊಂಡಂತಹ ಸಂದರ್ಭದಲ್ಲಿ ಅವರು ಇಲ್ಲೆಲ್ಲ ಒಂದ್ ಕಡೆ ಪೂಜೆ ಭಜನೆಗಳು ವಿಶೇಷವಾಗಿ ಅದರಲ್ಲಿ ಇಲ್ಲಿ ಕಾಲವನ್ನ ಕಳೀತಿದ್ರು. ಯಾಕೆಂತಂದ್ರೆ ಆ ಒಂದು ಘಟನೆಯಿಂದ ಹೊರಬರ್ಬೇಕು ಅಂತ ಅಂದ್ರೆ ಭಕ್ತಿ ಮಾರ್ಗ ಒಂದೇ, ಆಧ್ಯಾತ್ಮ ಮಾರ್ಗ ಒಂದೇ ಅಂತಕ್ಕಂಥದ್ದನ್ನ ಅವರು ತಿಳ್ಕೊಂಡಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಅವರು ಪೂಜೆ ಭಜನೆ ಅನ್ನುವಂತಹ ಒಂದು ಕಾರ್ಯದಲ್ಲಿ ತೊಡಗಿರ್ತಾರೆ. ಇಡೀ ಮನೆಯ ಜವಾಬ್ದಾರಿ, ಗೃಹ ಕೃತ್ಯಗಳೆಲ್ಲಾ ಕೆಲಸಗಳು ಕೂಡ ಪಾದರಸದ ಬುದ್ಧಿ ಇದ್ದಂತಹ ಯಾರಪ್ಪ ಅಂತಂದ್ರೆ ಇಲ್ಲಿ ಮೀರಾಬಾಯಿಯವರ ಅವರ ತಲೆಯ ಮೇಲೆ ಭಾರ ಹೊರತಕ್ಕಂಥದ್ದು. ಯಾಕಂದ್ರೆ ಮನೆಯ ಮಕ್ಕಳನ್ನೆಲ್ಲ ನೋಡ್ಕೊಳ್ಳುವಂತ ಒಂದು ಜವಾಬ್ದಾರಿ ಮೀರಾಬಾಯಿ ಅವರಿಗೆ ಇಲ್ಲಿ ಬರುತ್ತೆ.
ಈಗನೆ ಒಂದು ಕಡೆ ಈ ಒಂದ್ ಕಡೆ ಸಿಪಾಯಿ ಆಗಿದ್ದಂತಹ ರಾಮ್ಜಿಯವರಿಗೆ ಮಕ್ಕಳಿಂದ ಕಟ್ಟುನಿಟ್ಟಿನ ನಡತೆಯನ್ನ ನಿರೀಕ್ಷಿಸ್ತಾ ಇದ್ರು. ಯಾಕೆಂತಂದ್ರೆ ಇವ್ರು ಮೊದ್ಲೇ ಮಿಲಿಟರಿಯಲ್ಲಿ ಇದ್ದಂತವ್ರು. ಮಕ್ಕಳಲ್ಲಿ ಶಿಸ್ತು ಅಂತಕ್ಕಂಥದ್ದನ್ನ ಒಂದು ರೀತಿಯಲ್ಲಿ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ಬೇಕಾಗಿತ್ತು. ಹಾಗೇನೆ ಅಕಸ್ಮಾತ್ ಮಕ್ಕಳು ಎಲ್ಲಾದ್ರೂ ದಾರಿ ತಪ್ತಾ ಇದಾರೆ ಅಂತ ಅಂದ್ರೆ ಅಲ್ಲೇನೆ ಅವರು ಏನ್ ಮಾಡ್ತಾರೆ, ಕಟ್ಟುನಿಟ್ಟಾಗಿ ಹೇಳ್ತಾ ಇದ್ರು. ಹಾಗೇನೆ ಮಕ್ಕಳನ್ನ ಬೆದರಿಸ್ತಾ ಇದ್ರು. ಈಗಿನ ಇನ್ನೊಂದ್ ಕಡೆ ಅವರು ಭಜನೆಗಳಲ್ಲಿ ಕಬೀರನ ಗೀತೆಗಳಾಗಿರ್ಬೋದು, ಹಾಗೇನೆ ಮರಾಠಿ ಸಂತ ಕವಿಗಳಾದಂತಹ ಇಲ್ಲಿ ಎಲ್ಲ ಒಂದ್ ಕಡೆ ಮರೋಪಂತ್ ಅಥವಾ ಮುಖೇಶ್ವರ ಮತ್ತು ತುಕಾರಾಮ, ಹೀಗೆ ಅವರ ರಚನೆಗಳನ್ನ ಇಂಪಾಗಿ ಹಾಡುತ್ತಿದ್ದರು ರಾಮ್ಜಿ ಅವರು. ಹಾಗೇನೆ ಇನ್ನೊಂದ್ ಕಡೆ ಈ ಸುಮಾರು 14 ವರ್ಷಗಳ ಕಾಲ ಸೈನಿಕ ಶಾಲೆಯಲ್ಲಿ ಅವರು ಸುಬೇದಾರರಾಗಿ ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸಿದ್ರಿಂದ ಅವರಿಗೆ ಆಧ್ಯಾತ್ಮಿಕ ಶಿಕ್ಷಣದಲ್ಲಿ ತುಂಬಾ ಒಲವಿತ್ತು ಅಂತಕ್ಕಂಥದ್ದು. ಹಾಗೇನೆ ಇನ್ನೊಂದ್ ಕಡೆ ಇಂಗ್ಲಿಷು, ಗಣಿತ, ವ್ಯಾಕರಣ ಮುಂತಾದಂತಹ ವಿಷಯಗಳಲ್ಲಿಯೂ ಕೂಡ ಅತ್ಯಂತ ಶ್ರದ್ಧೆಯಿಂದ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ರು. ಒಂದು ಕಡೆ ಅವರು ರಾಮ್ಜಿ ಅವರು ತಮ್ಮ ಮಕ್ಕಳಿಗೆ ತಂದೆಯಾಗಿ, ಗುರುಗಳಾಗಿ, ಗೆಳೆಯರಾಗಿ ಮಕ್ಕಳನ್ನ ಇಲ್ಲಿ ಬೆಳೆಸ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಮುಂದುವರೆದಂತೆ ಇಲ್ಲಿ ನೋಡಿ ರಾಮ್ಜಿ ಅವರಿಗೆ ಕಬೀರರ ಸಂದೇಶ ಒಂದ್ ಕಡೆ ಅವರ ಮನೋವಿಕಾಸಕ್ಕೆ ಕಾರಣವಾಗಿತ್ತು ಅಂತಕ್ಕಂಥದ್ದು. ಹಾಗೇನೆ ಮಹಾತ್ಮ ಫೂಲೆ ಅವರ ಜೀವನ ಮಾರ್ಗದರ್ಶನ ಅವರ ಬಾಳನ್ನ ರೂಪಿಸಿತ್ತು ಅಂತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬೋದು. ಇನ್ನೊಂದ್ ಕಡೆ ನಾವಿಲ್ಲಿ ಗಮನಿಸ್ತಾ ಇರ್ಬೋದು, ರಾಮ್ಜಿ ಅವರು ಯಾವುದೇ ರೀತಿಯಾದಂತಹ ಮಾಂಸಾಹಾರವನ್ನ ಸೇವನೆ ಮಾಡ್ತಾ ಇರಲಿಲ್ಲ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಒಂದ್ ಕಡೆ ಸಮಯ ಸಿಕ್ತಾಗೆಲ್ಲ ಸಮಾಜಕ್ಕಾಗಿ ಏನಾದ್ರೂ ಮಾಡ್ಬೇಕು ಅಂತ ಹೇಳಿ ನೋಡಿ, ಸಮಯ ದೊರೆತಾಗಲೆಲ್ಲ ರಾಮ್ಜಿ ಅವರು ನಿಮ್ನ ವರ್ಗದ ಜನರ ಸಮಸ್ಯೆಗಳನ್ನ ಮತ್ತೆ ಅವರ ಉದ್ಧಾರದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ರು, ಯೋಚನೆಯನ್ನ ಮಾಡ್ತಾ ಇದ್ರು. ಅವರ ವಸತಿಗಳಿಗೆ ಹೋಗ್ತಾ ಇದ್ರು. ವಸತಿಗಳಿಗೆ ಹೋಗಿ ಅವರಿಗೆ ಮುಂದಿನ ಬದುಕಿನ ಬಗ್ಗೆ ಹೇಗೆ ಬದುಕ್ಬೇಕು ಅಂತಕ್ಕಂಥ ವಿಚಾರಗಳನ್ನ ಬೋಧಿಸ್ತಾ ಇದ್ರು. ಹಾಗೇನೆ ಮಕ್ಕಳಿಗೆ ವಿದ್ಯೆ ಕಲಿಸುವಂತೆ ಪ್ರೋತ್ಸಾಹಿಸ್ತಾ ಇದ್ರು. ಯಾಕೆಂತಂದ್ರೆ ನಮ್ಮ ಜಾತಿಯವರು ಇವಾಗ್ಲೇನೆ ಎಲ್ಲೋ ಒಂದ್ ಕಡೆ ದಾರಿದ್ರ್ಯ ಇದೆ, ಇದರಿಂದ ನಾವು ಶಿಕ್ಷಣ ಒಂದೇ ನಮಗೆ ಎಲ್ಲೋ ಒಂದ್ ಕಡೆ ಬೆಳಕನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ. ಅದರಿಂದ ಮಕ್ಕಳನ್ನ ಶಾಲೆಗೆ ಕಳಿಸಿ ವಿದ್ಯೆ ಕಲಿಸುವಂತೆ ಪ್ರೋತ್ಸಾಹಿಸ್ಬೇಕು ಅಂತ ಹೇಳಿ ಸಮಾಜದಲ್ಲಿರ್ತಕ್ಕಂತಹ ನಿಮ್ನ ವರ್ಗದ ಜನತೆಗೆ ರಾಮ್ಜಿ ಅವರು ಹೇಳ್ತಾ ಇದ್ರು. ಹಾಗೇನೆ ಇನ್ನೊಂದ್ ಕಡೆ ಅಲ್ಲಿ ಒಂದು ವಿಚಾರ ನಾವು ಇಲ್ಲಿ ನೋಡ್ತಾ ಇರ್ಬೋದು, 1892ರಲ್ಲಿ ಇಂಡಿಯಾ ಸರ್ಕಾರ ಏನ್ ಮಾಡ್ತಪ್ಪ ಅಂತಂದ್ರೆ ಇಲ್ಲಿ ಮಹಾರ್ ಜನರಿಗೆ ಸೈನ್ಯಕ್ಕೆ ಸೇರಿಸಿಕೊಳ್ಳಬಾರದು ಅಂತಕ್ಕಂತಹ ಒಂದು ವಿಚಾರವನ್ನ ಹೊರಪಡಿಸಿದಾಗ ಆಗ ಎಲ್ಲೋ ಒಂದ್ ಕಡೆ ರಾಮ್ಜಿ ಅವರು ರನಾಡೆ ಅವರ ಸಹಾಯದಿಂದ ಅದರ ವಿರುದ್ಧ ಎಲ್ಲೋ ಒಂದ್ ಕಡೆ ಸರ್ಕಾರಕ್ಕೆ ಪತ್ರ ಬರೆದು ಇದನ್ನ ಸರಿಪಡಿಸ್ಬೇಕು ಅಂತಕ್ಕಂಥ ಮಾತಿಗೆ ಹೇಳೋದಕ್ಕೆ ಮುಂದಾಗ್ತಾರೆ. ಇದೆಲ್ಲ ಆದ್ಮೇಲೆ ಒಂದ್ ಕಡೆ ಇಲ್ಲಿ ಸತ್ಯನಿಷ್ಠೆ, ನ್ಯಾಯಪರತೆ, ನಿರ್ಭಯತೆಯಿಂದ ಅವರೆಲ್ಲ ರಕ್ತಗತವಾಗಿ ಬಂದಿತ್ತು. ಅದೇ ರೀತಿ ಇಲ್ಲಿ ಅಂಬೇಡ್ಕರ್ ಅವರಿಗೂ ಕೂಡ ತನ್ನ ತಂದೆಯಿಂದ ಬಂದಂತಹ ಕೆಲವೊಂದು ಇಲ್ಲಿ ನ್ಯಾಯಪರತೆ ಇರ್ಬೋದು, ನಿರ್ಭಯತೆ ಇರ್ಬೋದು, ಇವೆಲ್ಲವೂ ಕೂಡ ಈ ಭೀಮನಲ್ಲಿ ರಕ್ತಗತವಾಗಿತ್ತು ಅಂತಕ್ಕಂಥದ್ದು. ನೋಡಿ, ಆಗಿನ ಕಾಲಕ್ಕೆನೆ ನೋಡಿ ಇಲ್ಲೊಂದು ಪ್ರಶ್ನೆಯನ್ನ ನಿಮ್ಗೆ ಕೇಳ್ತಾರೆ. ಭೀಮ ಸತಾರಿಯಲ್ಲಿ ಅಸ್ಪೃಶ್ಯತೆ ಎಂಬ ಇಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಭಾವನೆ ಹೇಗೆ ಅವರನ್ನ ಕಾಡ್ತು ಅಂತಕ್ಕಂಥದ್ದು, ಅಥವಾ ಭೀಮನಿಗೆ ಸತಾರೆಯಲ್ಲಿ ಅಸ್ಪೃಶ್ಯತೆ ಮೊಳೆತ ಸಂದರ್ಭ ಅಂತಕ್ಕಂಥದ್ದು ಯಾವ ರೀತಿ ನೋಡಿ. ಆಗ ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸಿ ಪ್ರೌಢಶಾಲೆಯನ್ನ ಇಲ್ಲಿ ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ 1900ರಲ್ಲಿ ಪ್ರೌಢಶಾಲೆಯಲ್ಲಿ ಓದ್ತಾ ಇರ್ತಾರೆ ಇಲ್ಲಿ ಭೀಮ. ಆಗ ಬುದ್ಧಿಜೀವಿಗಳು ಬಲಿತಂತೆ ತಾನು ಅಸ್ಪೃಶ್ಯನೆಂಬ ಭಾವನೆ ಇಲ್ಲಿ ಅವರಿಗೆ ಗೊತ್ತಾಗ್ತಾ ಇರುತ್ತೆ. ಯಾಕೆಂದ್ರೆ ಬುದ್ಧಿ, ದೇಹ, ಮಾನಸಿಕವಾಗಿ ಬಲಿತಂತೆ ಇಲ್ಲಿ ಏನಾಗ್ತಾ ಇದೆ, ತಾನು ಅಸ್ಪೃಶ್ಯನೆಂಬಂತಹ ಒಂದು ಭಾವನೆ ಅವರಲ್ಲಿ ಬರೋದಕ್ಕೆ ಪ್ರಾರಂಭ ಆಗ್ತದೆ. ಯಾಕೆ ಅಂತಂದ್ರೆ ಸುತ್ತಮುತ್ತ ಇರ್ತಕ್ಕಂಥ ಸಮಾಜ ಅಷ್ಟರ ಮಟ್ಟಿಗೆ ನಡ್ಸ್ಕೊಳ್ತಾ ಇರುತ್ತೆ ಅಂತಕ್ಕಂಥ ವಿಚಾರಗಳನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು.
ನೋಡಿ, ಹೇಗೆ ಅಂತಂದ್ರೆ ಪಿಶಾಚಿ ಸ್ವರೂಪದ ಅವಮಾನವೀಯ ಸಾಮಾಜಿಕದ ವೈಪರೀತ್ಯಗಳನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಎಲ್ಲೋ ಒಂದ್ ಕಡೆ ದೌರ್ಜನ್ಯಗಳು ನಡೀತಾ ಇತ್ತು. ಆಗ ಮುಗ್ಧ ಬಾಲಕನ ಮುಂದೆ ಇವೆಲ್ಲವೂ ಕೂಡ ಕಣ್ಣಿಗೆ ಕಟ್ಟುವಂತೆ ಕಾಣಿಸ್ತಾ ಇತ್ತು. ಯಾಕೆಂದ್ರೆ ಒಂದ್ ಕಡೆ ಅಂಬೇಡ್ಕರರಿಗೆ ಇಲ್ಲಿ ಆ ಪ್ರೌಢಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸವರ್ಣೀಯ ಮಕ್ಕಳು ನನ್ನನ್ನು ಏಕೆ ಮುಟ್ಟಿಸಿಕೊಳ್ತಾ ಇಲ್ಲ, ಯಾಕೆ ಈ ಅನ್ಟಚಬಿಲಿಟಿ ಅಂತಕ್ಕಂಥದ್ದಿದೆ, ಯಾಕೆ ಅವರು ನನ್ನನ್ನು ಮುಟ್ಟಿಸ್ಕೊಳ್ತಾ ಇಲ್ಲ ಅಂತಕ್ಕಂಥ ಒಂದು ಭಾವನೆ ಬರೋದಕ್ಕೆ ಪ್ರಾರಂಭ ಆಗ್ತದೆ. ಅದಾದ ಮೇಲೆ ಓದು ಬರಹಗಳಲ್ಲಿ, ನಡೆನುಡಿಗಳಲ್ಲಿ ಅಷ್ಟೇ ಅಲ್ಲ, ಉಡುಗೆ ತೊಡುಗೆಗಳಲ್ಲಿಯೂ ಕೂಡ ಇಲ್ಲಿ ಭೇದ ಭಾವ ಇರ್ತಕ್ಕಂತಹ ಒಂದು ವಿಚಾರವನ್ನ ನಾವು ಇಲ್ಲಿ ತಾರತಮ್ಯ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಅಸ್ಪೃಶ್ಯತೆ ಇರ್ತಕ್ಕಂಥದ್ದನ್ನ ಇಲ್ಲಿ ಅಂಬೇಡ್ಕರ್ ಅವರು ಗಮನಿಸ್ತಾರೆ. ಹಾಗೇನೆ ಮಡಿಮೈಲಿಗೆ ಎಂಬ ಭಾವನೆ ಎಲ್ಲ ಒಂದ್ ಕಡೆ ಅವ್ರನ್ನ ಚಿಂತೆಗೆ ಈಡು ಮಾಡುತ್ತೆ. ಒಂದ್ ಕಡೆ ಪ್ರೌಢಶಾಲೆಯ ವಿದ್ಯಾರ್ಥಿಯಾಗಿದ್ದಾಗಲೇ ಭೀಮನಿಗೆ ಇಂತಹ ಅಸಹ್ಯ ಘಟನೆಯೊಂದು ಅವನ ಇಲ್ಲಿ ಭೀಮನ ಮನಸ್ಸಿನ ಮೇಲೆ ಎಲ್ಲೋ ಒಂದ್ ಕಡೆ ಎಲ್ಲೋ ಆ ಒಂದು ಮಾಯದ ಬರೆಯನ್ನ ಎಳೆದಂತೆ ಆಗುತ್ತೆ ಅಂತಕ್ಕಂಥದ್ದು. ಹಾಗೆ ಇನ್ನೊಂದ್ ಕಡೆ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅದೊಂದು ಒಂದ್ ಕಡೆ ಅದೊಂದು ಬೇಸಿಗೆಯ ದಿನ. ಆ ಬೇಸಿಗೆಯ ದಿನ ಆದ್ರೆ ಆ ಸಂದರ್ಭದಲ್ಲಿ ಈ ಸಹಪಾಠಿಯ ದಾಯಾದಿಯೊಬ್ಬನ ತಂದೆ ಇಲ್ಲಿ ಗೊರೆಂಗಾವ್ ಎಂಬ ಊರಿನಲ್ಲಿ ನೌಕರಿ ಮಾಡ್ತಾ ಇದ್ರು. ಅವ್ರನ್ನ ನೋಡ್ಬೇಕು ಅಂತ ಹೇಳಿ ಸರಿ ಇಲ್ಲಿ ಭೀಮನ ಅಣ್ಣ ಮತ್ತೆ ಅವರ ಸಹಪಾಠಿ ಎಲ್ರು ಕೂಡ ಇಲ್ಲಿ ಪಡಲಿ ನಿಲ್ದಾಣದಲ್ಲಿ ರೈಲನ್ನ ಹಿಡಿದು ಮಸೂರಿಯಲ್ಲಿ ಇಳಿತಾರೆ. ಆ ಇಳಿದಂತ ಸಂದರ್ಭದಲ್ಲಿ ಅಲ್ಲಿ ಯಾವ್ದು ಕೂಡ ಆ ಕೊರಂಗ ಹೋಗೋದಕ್ಕೆ ಯಾವುದೇ ಗಾಡಿ ಸಿಗೋದಿಲ್ಲ. ಆ ಸಂದರ್ಭದಲ್ಲಿ ಆ ಭೀಮ ಆಗಿನ ಸಂದರ್ಭದಲ್ಲೇನೆ ಎಷ್ಟು ಗಟ್ಟಿಯಾಗಿ ಮಾತನಾಡ್ತಾರೆ ಅಂತಂದ್ರೆ, ಇಲ್ಲಿ ಆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಮಾಸ್ತರ್ ಹತ್ರ ಹೋಗಿ, ನಾವು ಇಲ್ಲಿ ಎಲ್ಲ ಒಂದ್ ಕಡೆ ಗೊರಂಗಾವ್ ಹೋಗ್ಬೇಕು, ಅದಕ್ಕೆ ನಮಗೆ ಒಂದು ಗಾಡಿ ಬೇಕು ಅಂತ ಕೇಳಿದಾಗ ಅವರು ಆ ಹುಡುಗನ ಮಾತನ್ನ ಕೇಳಿ ಅವ್ರು ಏನ್ ಮಾಡ್ತಾರೆ, ಸ್ಟೇಷನ್ ಮಾಸ್ತರ್ ಒಂದು ಗಾಡಿಯನ್ನ ಮಾಡ್ಕೊಡ್ತಾರೆ. ಆ ಗಾಡಿಯನ್ನ ಮಾಡ್ಕೊಡ್ಬೇಕಾದ್ರೆ ಅದು ಎತ್ತಿನ ಗಾಡಿ ಅವತ್ತಿನ ಕಾಲಕ್ಕೆ. ನೋಡಿ, ಆ ಇಲ್ಲೊಂದು ಪ್ರಶ್ನೆ ನಿಮಗೆ ಕೇಳ್ತಾರೆ, ಭೀಮ ಮತ್ತು ಗೆಳೆಯರು ಸವರ್ಣೀಯ ಮುದುಕನ ಗಾಡಿಯಲ್ಲಿ ಹೋದ ಸಂದರ್ಭವನ್ನ ವಿವರಿಸಿ, ಅಥವಾ ಸವರ್ಣೀಯ ಮುದುಕನ ಗಾಡಿಯಲ್ಲಿ ನಡೆದ ಘಟನೆಯ ಬಗ್ಗೆ ಬರೆಯಿರಿ ಅಂತಕ್ಕಂಥ ಪ್ರಶ್ನೆಯನ್ನು ನಿಮ್ಗೆ ಕೇಳ್ತಾರೆ. ಆಗ ಏನಂತಂದ್ರೆ, ಸರಿ ಅಂತೂ ಇಂತೂ ಸವರ್ಣೀಯ ಮುದುಕ ಅಂದ್ರೆ ಅವನು ಮೇಲ್ವರ್ಗ, ಅದು ಮೇಲ್ಜಾತಿಯ ಒಬ್ಬ ಮುದುಕ, ಅವನು ಎತ್ತಿನ ಗಾಡಿಯನ್ನ ಓಡಿಸ್ತಕ್ಕಂಥ ಕೆಲಸ. ನೋಡಿ, ಅವತ್ತಿನ ಕಾಲದಲ್ಲಿ ಏನಪ್ಪಾ ಅಂದ್ರೆ, ಇವತ್ತು ಓಲಾ ಊಬರ್ ಬರುತ್ತೆ, ಅವಾಗ ಎತ್ತಿನ ಗಾಡಿಯಲ್ಲೇ ಊರಿನ ತಲುಪಬೇಕಾಗಿತ್ತು, ಇಲ್ಲ ಅಂತಂದ್ರೆ ನಡಿಗೆಯಲ್ಲಿ ಹೋಗ್ಬೇಕಾಗಿತ್ತು. ಆ ಒಂದು ಸಂದರ್ಭ. ಇಲ್ಲಿ ಗಾಡಿಯವ ಸವರ್ಣೀಯ ಮುದುಕ, ಉಡುಗೆ ತೊಡುಗೆಗಳಿಂದ ಆ ಹುಡುಗರನ್ನ ನೋಡಿ ಮಹರ್ ಜಾತಿಗೆ ಸೇರಿದವರೆಂದು ಅವನಿಗೆ ಮೊದಲು ಅನುಮಾನ ಬರ್ಲಿಲ್ಲ. ಯಾಕೆಂತಂದ್ರೆ ಇಲ್ಲಿ ನೋಡಿದ್ರೆ ಆ ಗಾಡಿ ಹೊಡಿತಾ ಇರ್ತಕ್ಕಂತಹ ಸವರ್ಣೀಯ ಹುಡುಗ ಇಲ್ಲಿ ಮುದುಕ ಇದ್ದಾನಲ್ಲ, ಅವನು ಚಿಂದಿ ಬಟ್ಟೆ ಕೊಳಕು ಮೈಯ ಮುದುಕನ ಇಲ್ಲಿ ಒಂದು ಸಂದೇಹವಾಗಿದೆ. ಯಾಕೆಂದ್ರೆ ಅವನು ಕೂಡ ಇಲ್ಲಿ ಹರಿದೋಗಿರ್ತಕ್ಕಂಥ ಬಟ್ಟೆಯನ್ನ ಹಾಕೊಂಡೇನೆ ಅವನು ಓಡ್ತಾ ಇದ್ದ. ಅಂದ್ರೆ ಈ ಹುಡುಗರನ್ನ ನೋಡಿ ಅವ್ರಿಗೆ ಮೊದಲು ಇವರು ಎಲ್ಲ ಒಂದ್ ಕಡೆ ಮಹರ್ ಜಾತಿಯವರು ಅಂತಕ್ಕಂತಹ ಒಂದು ಅನುಮಾನ ಬರ್ಲಿಲ್ಲ. ಹಾಗೇನೆ ಹೋಗ್ತಾ 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 ಮುದುಕ ಏನ್ ಮಾಡ್ದ, ನೀವ್ ಯಾರು, ಎಲ್ಲಿಯವರು ಎಂದು ಆರ್ಭಟಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ ಮುದುಕ. ಆಗ ಇಲ್ಲಿ ಭೀಮ, ಅವೆಲ್ಲ ಕಟ್ಕೊಂಡು ನೀನ್ ಏನ್ ಮಾಡ್ತೀಯ ಅಜ್ಜ, ಅಜ್ಜ ನಾವ್ ಯಾರಾದ್ರೇನು, ನಿನ್ಗೆ ಯಾಕೆ, ನಾವು ದುಡ್ಡು ಕೊಡ್ತಾ ಇದೀವಿ, ನೀನ್ ಕರ್ಕೊಂಡು ಹೋಗು, ಯಾಕೆ ಅವೆಲ್ಲ ಅಂತ. ಆಗ ಸರಿ ಮತ್ತೆ ಮತ್ತೆ ಮುದುಕ ಕೇಳ್ತಾ ಇದ್ದಾಗ ಆಗ ಭೀಮ ಹೇಳ್ತಾನೆ ಏನಂದ್ರೆ, ನಮ್ಮೂರು ಸತಾರೆ ಅಲ್ಲಿ ಓದ್ತಾ ಇದ್ದೀವಿ ಎಂದು ಹುಡುಗರು ಪರವಾಗಿ ಭೀಮ ನಿರ್ಭೀತಿಯಿಂದ ಉತ್ತರಿಸಿದ್ರ. ಹಾಗೆ ಉಡುಪುಗಳನ್ನ ನೋಡಿದ್ರೆ ಇಲ್ಲಿ ಮುದುಕ ಮಾತಾಡ್ತಾ ಇದ್ದಾನೆ, ನೋಡಪ್ಪ ಉಡುಪುಗಳನ್ನ ನೋಡಿದ್ರೆ, ನೀವು ಹಾಕೊಂಡಿರ್ತಕ್ಕಂಥ ಬಟ್ಟೆಗಳನ್ನ ನೋಡಿದ್ರೆ ಉತ್ತಮರಂತೆ ಮೇಲ್ಜಾತಿಯವರಂತೆ ಕಾಣಿಸ್ತೀರಾ, ಆದ್ರೆ ನೀವು ಮಾತಾಡೋ ಮಾತ್ ನೋಡಿದ್ರೆ ಮಹರ್ ಜಾತಿಯವರಂತೆ ಕಾಣಿಸ್ತಿರಲ್ಲ, ಅಂದ್ರೆ ಇದೊಂದು ಕೆಳವರ್ಗದ ಜಾತಿ ಅಂತಕ್ಕಂಥದ್ದು ಇಲ್ಲಿ ಕಾಣ್ತಿರಲ್ಲ ಅಂತಕ್ಕಂಥದ್ದು. ಆಗ ನಡೆಯತ್ತ ಅದೆಲ್ಲ ಅನ್ಕೊಂಡು
ಸರಿ, ಅವ್ರ ವಿಚಾರ ಯಾಕೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ, ಜಾತಿ ಕಟ್ಕೊಂಡು ಅಥವಾ ಅವ್ರ ಬಟ್ಟೆ ಕಟ್ಕೊಂಡು ಇದೆಲ್ಲ ಯಾಕೆ ಅಜ್ಜ ನಿನಗೆ ಅಂತ ಹೇಳಿದಾಗ, ಇದನ್ ಕೇಳಿ ಮುದುಕನಿಗೆ ಕೋಪ ಬಂದ್ಬಿಡುತ್ತೆ. ಅಸ್ಪೃಶ್ಯರೆಂದು ಆ ಮಾತಿನಿಂದ ಮುದುಕನಿಗೆ ಎಲ್ಲ ಒಂದ್ ಕಡೆ ಕೋಪ ಹಾಗೆ ಹೀಗೆ ಅಂತ ಮುದುಕ ಬೈಕೊಂಡು, ಸರಿ ಕೊನೆಗೆ ಅದೇನೋ ಅವನಿಗೆ ಗೊತ್ತಾಗ ಆದ್ರೆ ನಿಮ್ಮ ಹಾಗೆ ಹೀಗೆ ಅಂತ ಮುದುಕ ಜೋರ್ ಮಾಡ್ತಾನೆ. ಜೋರ್ ಮಾಡಿ, ನೋಡಪ್ಪ, ಇವತ್ತು ನಿಮ್ಮ ಮುಖವನ್ನ ನೋಡಿದ್ದೀನಿ, ಆದ್ರೆ ನನಗೆ ಇವತ್ತು ಎಲ್ಲೋ ಒಂದ್ ಕಡೆ ಸಂಪಾದನೆಯಲ್ಲಿ 0 ಅಂತ ಹೇಳಿ ಬೈಕೊಂಡು ಹೋಗ್ತಾನೆ. ಹೋಗಿ ಆ ಹುಡುಗರನ್ನ ಏನ್ ಮಾಡ್ತಾನೆ, ಗಾಡಿಯಿಂದ ಕೆಳಗಿಳಿಸುವಂತಹ ಕೆಲಸವನ್ನ, ಒಂದು ಗಾಡಿಯ ಮೂಕಿಯನ್ನ ಗೊಬ್ಬರ ಸುರಿದಂತೆ ಸುರಿಯೋ ರೀತಿಯಲ್ಲಿ ಮಾಡ್ದಕ್ ಹೋಗ್ತಾನೆ. ಆಗ ಅಲ್ಲಿ ಭೀಮ ತನ್ನ ಬುದ್ಧಿವಂತಿಕೆಯಿಂದ, ಈ ಸಂದರ್ಭದಲ್ಲಿ ಏನಾದ್ರೂ ಇಲ್ಲಿ ನಯವಾಗಿ ಮಾತನಾಡಬೇಕು ಅಂತ ಹೇಳಿ, ಆಗ ಭೀಮ ಅಂದ್ರೆ ಅಂಬೇಡ್ಕರ್ ಅವರು ಮುದುಕನನ್ನ ಪ್ರಶ್ನೆ ಮಾಡ್ತಾರೆ, ಯಾಕಜ್ಜ ಕೋಪ ಮಾಡ್ಕೊಳ್ತೀರಾ? ನೋಡಿ, ನಿಮ್ಮ ನೋಡಿದ್ರೆ ನನಗೆ ಕಬೀರರನ್ನ ಕಂಡಂತಾಯ್ತು. ನೋಡಿ, ಸಾಕ್ಷಾತ್ ಸಂತ ಕಬೀರರನ್ನ ಕಂಡಂಗಾಯ್ತು, ಆ ರೀತಿ ಕಾಣಿಸ್ತಾ ಇದ್ದಾರೆ ಅಂದಾಗ ಮುದುಕ ಅಲ್ಲೇ ಮಂತ್ರಮುಗ್ಧನಾಗಿ ಹೋಗ್ತಾನೆ. ಹೌದಾ ಅಂತ. ಕೊನೆಗೆ, ಸರಿ ನೀವು ಒಲೆಯರ ಹುಡುಗರು ಅಂತ ನಮ್ ಜಾತಿಯವರಿಗೆ ಏನಾದ್ರೆ, ನೋಡಿ ಈ ಮುದುಕನಿಗೂ ಕೂಡ ಒಂದು ಭಯ ಇದೆ. ಆಗಿನ ಕಾಲದಲ್ಲಿ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗಿತ್ತಂದ್ರೆ, ನೋಡಿ, ನೀವು ಒಲೆಯವರ ಹುಡುಗರು ಅಂತ ಗೊತ್ತಾಗಿ ನಾನೇನಾದ್ರೂ ನನ್ನ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ನಮ್ಮ ಜಾತಿಯವರಿಗೆ ಏನಾದ್ರೂ ಗೊತ್ತಾಗ್ಬಿಟ್ರೆ, ಅವ್ರಿಗೆ ನಮ್ಗೆ ಉಪ್ಪು ಮೆಣಸಿನಕಾಯಿ ಅಂದ್ರೆ ನಮ್ಮನ್ನು ಕೂಡ ಅವರು ಜಾತಿಯಿಂದ ಹೊರಗಡೆ ಇಟ್ಬಿಡ್ತಾರೆ ಅನ್ನುವಂತಹ ಭಯ. ಸರಿ, ಅದಕ್ಕೆ ಏನಕ್ಕೆ ಯೋಚನೆ ಮಾಡ್ತೀಯ ಅಜ್ಜ, ನಾವು ಊರಿನ ಗಡಿವರೆಗೂ ನಾವು ಬರ್ತೀವಿ. ಆಮೇಲೆ ನಿನ್ ಗಾಡಿ ಹೊಡ್ಕೊಂಡು ಹೋಗು, ಅಷ್ಟೊತ್ತಿಗೆ ಕತ್ಲಾಗ್ಬಿಡುತ್ತೆ, ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಹೇಳಿದ ತಕ್ಷಣ ಮುದುಕ, ನಿನ್ಗ್ಯಾಕೆ ಆ ನಿನ್ಗೆ 2ರಷ್ಟು ಹಣ ಕೊಡ್ತೀವಿ ನಾವು ಅಂತ ಹೇಳಿ ಹಣವನ್ನ ಕೊಡ್ತಾರೆ. ಆಗ ಆ ಹಣವನ್ನ ತನ್ನ ಸೊಂಟದಲ್ಲಿ ಇರ್ತಕ್ಕಂಥ ಚೀಲದಲ್ಲಿ ಸವರ್ಣೀಯ ಮುದುಕ ಹಾಕೊಳ್ತಾನೆ. ಆಗ ಅವನಿಗೆ ಅಸ್ಪೃಶ್ಯತೆ ಅಂತಕ್ಕಂಥದ್ದಾಗ್ಲಿ ಮುಟ್ಟಿ ಕೂರಿಸಿಕೊಂಡದ್ದಾಗ್ಲಿ ಯಾವುದು ಕೂಡ ಅವನಿಗೆ ಕಾಣೋದಿಲ್ಲ ಅಂತಕ್ಕಂಥ ವಿಚಾರನ ನಾವು ಗಮನಿಸ್ತಾ ಹೋಗ್ಬೋದು. ಕೊನೆಗೆ ಭೀಮನ ಅಣ್ಣ ಗಾಡಿಯನ್ನ ಹೊಡಿತಾರೆ. ಆದ್ರೆ ಮುದುಕ ಅಲ್ಲೂ ಕೂಡ ಏನ್ ಮಾಡ್ತಾನೆ, ಅವನ್ ಪಾಡ್ಗೆ ಅವನು ಹಿಂದೆ ನಡ್ಕೊಂಡ್ ಬರ್ತಾ ಇರ್ತಾನೆ. ಇವ್ರು ಪಾಡಿಗೆ ಇವರು ಗಾಡಿಲಿ ಹೋಗ್ತಾರೆ. ಸರಿ, ಹೋಗಿ ಅಲ್ಲಿ ನೀರನ್ನು ಕುಡಿಬೇಕಾದಂತ ಸಂದರ್ಭ, ಬಾಯಾರಿಕೆ ಆಗುತ್ತೆ. ಆದ್ರೆ ಅಲ್ಲಿ ಎಲ್ಲಾ ಕೆರೆಗಳು ಬತ್ತಿ ಹೋಗಿರ್ತವೆ. ಇಲ್ಲಿ ಇನ್ನೊಂದು ಪ್ರಶ್ನೆ ನಿಮ್ಮನ್ನು ಕೇಳ್ತಾರೆ, ಭೀಮನ ಬದುಕಿನಲ್ಲಿ ಎದುರಿಸಿದ ಕಹಿ ಘಟನೆಗಳು ಯಾವುವು ಅಂತ ಕೇಳ್ತಾರೆ. ಭೀಮ ಬದುಕಿನಲ್ಲಿ ಎದುರಿಸಿದ ಕಹಿ ಘಟನೆಗಳು ಅಂತ ಅಂದ್ರೆ, ನೋಡಿ, ಪ್ರಕೃತಿ ಭೀಮನಿಗೆ ಎಲ್ಲಾ ರೀತಿಯ ಅನುಭವಗಳನ್ನ, ಎಲ್ಲಾ ರೀತಿಯ ಪಾಠಗಳನ್ನ ಕಳಿಸಿತ್ತು ಅಂತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬೋದು. ಯಾಕೆಂತಂದ್ರೆ, ಒಮ್ಮೆ ಬಿಸಿಲು, ಬಿಸಿಲು ಗಂಟಲೊಳಗಿ, ಇಲ್ಲಿ ಎಲ್ಲ ಒಂದ್ ಕಡೆ ಗಂಟಲು ಒಣಗೋಗಿದೆ. ಆದ್ರೆ ಹಂದಿ ಬಿದ್ದು ಒದ್ದಾಡ್ತಾ ಇರ್ತಕ್ಕಂಥ ಊರ ಮುಂದಿನ ಕೊಳಕು, ಇಲ್ಲಿ ಕೊಳದಲ್ಲಿ ನೀರನ್ನ ಕುಡಿಯಲು ಯತ್ನಿಸಿದಾಗ, ಹಂದಿ ಬಿದ್ದಿರ್ತಕ್ಕಂತಹ ಕೊಳದಲ್ಲಿ ಭೀಮ ನೀರನ್ನ ಇಲ್ಲಿ ಕುಡಿಯೋದಿಕ್ಕೆ ಎಲ್ಲೋ ಒಂದ್ ಕಡೆ ಹೋದಂತಹ ಸಂದರ್ಭದಲ್ಲಿ ಆ ಊರಿನ ಜನ ದರನೆ ಎಳೆದು ರಕ್ತ ನೀಲಿಗಟ್ಟು ಅಂತ ಹೊಡೆದಿರ್ತಾರೆ. ಹಾಗೇನೆ ಇನ್ನು ಇಲ್ಲಿ ಕೆಲವೊಂದು ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಬೆಳಗಿನ ಜಾವದಲ್ಲಿ ತನ್ನ ಜಾತಿಯವರು ಸವರ್ಣೀಯರ ಮನೆಯಲ್ಲಿ ಉಚ್ಚೆ ಹೇಲುಗಳನ್ನ ತಲೆಯ ಮೇಲೆ ಹೊತ್ತು ಹೊರಗೆ ಬಿಸಾಕುತ್ತಿದ್ದನ್ನ ಇಲ್ಲಿ ಕಂಡು ಇದು ಒಂದ್ ಕಡೆ ಅವರಿಗೆ ಕಹಿ ಘಟನೆಯಾಗುತ್ತೆ. ಏನು ನನ್ನ ಜಾತಿಯ ಜನ, ಮೇಲ್ವರ್ಗದ ಜನರ ಇಲ್ಲಿ ಉಚ್ಚೆ ಹೇಲುಗಳನ್ನ ಹೊರುವಂತಹ ಕೆಲಸವನ್ನ ಮಾಡ್ತಾ ಇದಾರಲ್ಲ, ಇದು ಎಂತಹ ಒಂದು ದುರಂತ ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ನಾವು ಇನ್ನೊಂದು ಕಹಿ ಘಟನೆ ಏನಪ್ಪಾ ಅಂದ್ರೆ, ಹಬ್ಬ ಹರಿದಿನಗಳಲ್ಲಿ ಅವರ ಎಂಜಲ ಕೂಳಿಗಾಗಿ ಕಾಯುತ್ತಿದ್ದನ್ನ ಕಂಡು ಇಲ್ಲ ಒಂದ್ ಕಡೆ ಅಸಹಾಯಕತನ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು. ಹಾಗೇನೆ ಇನ್ನೊಂದು ವಿಚಾರ ನಾವು ಗಮನಿಸೋದಾದ್ರೆ, ಅಗಸ ತನ್ನವರ ಬಟ್ಟೆಯನ್ನ ಒಗೆಯುತ್ತಾ ಇಲ್ಲ ಇಲ್ಲಿ, ಹಾಗೆಯೇ ಅಜಾಮರು ತನ್ನವರ ತಲೆಯನ್ನ ಬೋಳಿಸ್ತಾ ಇಲ್ಲ. ಎಂತಹ ಒಂದು ಅಸ್ಪೃಶ್ಯತೆ ತಾಂಡವ ಆಡ್ತಾ ಇದೆ ಇಲ್ಲಿ ಅಂತಕ್ಕಂಥದ್ದು ಆಗಿನ ಪ್ರೌಢಶಾಲೆಯಲ್ಲಿ ಓದ್ತಾ ಇರ್ತಕ್ಕಂತಹ ಭೀಮನ ಮನಸ್ಸಿನಲ್ಲಿ ಈ ತರದ ಒಂದು ಅಸ್ಪೃಶ್ಯತೆ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಈ ಜಗತ್ತಿನಲ್ಲಿ ಇದೆ, ಇದನ್ನ ಹೋಗಲಾಡಿಸ್ಬೇಕು, ಸಮಾಜವನ್ನ ಬದಲಾವಣೆ ತರಬೇಕು ಅನ್ನುವಂತಹ ಒಂದು ಮನೋಭಾವ ಅವತ್ತಿನ ಕಾಲದಲ್ಲೇ ಅಂಬೇಡ್ಕರ್ರಿಗೆ ಉಟ್ಕೊಳ್ಳುತ್ತೆ ಅಂತಕ್ಕಂಥ ವಿಚಾರವನ್ನು ನಾವು ಗಮನಿಸ್ತಾ ಹೋಗ್ಬೋದು. ಹಾಗೆ ಮುಂದುವರೆದಂತೆ ಶಾಲೆಯಲ್ಲಿಯೂ ಕೂಡ ಸವರ್ಣೀಯ ಹುಡುಗರು ಪಕ್ಕದಲ್ಲಿ ಕುತ್ಕೊಳ್ಳೋ ಹಾಗಿಲ್ಲ.
ಶಾಲೆಯಲ್ಲಿ ಮಣೆಯ ಮೇಲೆ ಕುತ್ಕೊಳ್ಳೋ ಹಾಗಿಲ್ಲ, ಚಾಪೆ ಮೇಲೆ ಕುತ್ಕೊಳ್ಳೋ ಹಾಗಿಲ್ಲ. ಬೇಕಾದರೆ ಕುಳಿತುಕೋಬೇಕು ಅಂತಂದ್ರೆ ಮನೆಯಿಂದ ಗೋಣಿ ಚೀಲವನ್ನ ತಂದು ಅದರ ಮೇಲೆ ಕುತ್ಕೋಬೇಕಾಗಿತ್ತು. ಹಾಗೇನೆ ಮತ್ತೆ ಶಾಲೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಗೋಣಿ ಚೀಲವನ್ನ ಎತ್ಕೊಂಡು ಹೋಗ್ಬೇಕಾಗಿತ್ತು. ಪುಸ್ತಕಗಳನ್ನ ಮುಟ್ಟೋ ಹಾಗಿಲ್ಲ. ಏನಾದ್ರೂ ಬರ್ಕೋಬೇಕು ಅಂತಂದ್ರೆ ದೂರದಿಂದ ನೋಡಿ ಬರ್ಕೋಬೇಕಾಗಿತ್ತು. ಶಾಲೆಯಲ್ಲಿ ಅನಿವಾರ್ಯವಾಗಿ ನೀರನ್ನ ಕುಡಿಬೇಕು ಅಂತ ಅನಿವಾರ್ಯ ಬಂದ್ರೆ ಮೇಲ್ಜಾತಿಯವರು ಅಥವಾ ಸವರ್ಣೀಯರು ಸುಮಾರು 3-4 ಅಡಿಯಿಂದ ಒಂದು 2-3 ಅಡಿಯಿಂದ ಎತ್ತರದಿಂದ ನೀರನ್ನ ಹಾಕ್ತಿದ್ರೆ ಅದನ್ನ ಬಗಸೆಯಲ್ಲಿ ಕುಡಿಬೇಕಾದಂತಹ ಒಂದು ಸ್ಥಿತಿ ಇಲ್ಲಿ ಉಂಟಾಗ್ತಾ ಇತ್ತು. ಅದರಿಂದ ಎಲ್ಲೋ ಒಂದ್ ಕಡೆ ಆ ನೀರನ್ನ ಕುಡಿಯುವುದನ್ನೇ ಬಿಟ್ಟಿರ್ತಕ್ಕಂತಹ ಎಷ್ಟೋ ವಿಚಾರಗಳನ್ನ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಇದೆಲ್ಲವೂ ಕೂಡ ಈ ಎಲ್ಲಾ ಕ್ರೌರ್ಯಗಳು ಅಂಬೇಡ್ಕರ್ರ ಮೇಲೆ, ಅವರ ಮನಸ್ಸಿನ ಮೇಲೆ ಪರಿಣಾಮವನ್ನ ಬೀರೋದಕ್ಕೆ ಪ್ರಾರಂಭವಾಗುತ್ತೆ ಅಂತಕ್ಕಂಥದ್ದು. ಇದೆಲ್ಲ ಆದ್ಮೇಲೆ ಕೊನೆಗೆ ಇಲ್ಲಿ ಆ ಅಂತಹ ವಿಚಾರದಲ್ಲೂ ಕೂಡ ಕೆಲವೊಂದು ಘಟನೆ ಅಂಬೇಡ್ಕರ್ರಿಗೆ ನೋಡಿ, ಒಬ್ಬ ಬ್ರಾಹ್ಮಣ ಮಾಸ್ತರು ಎಷ್ಟು ಉದಾರವಂತ ವ್ಯಕ್ತಿ ಅಂತ ಅಂದ್ರೆ ನೋಡಿ, ಅಂಬೇಡ್ಕರ್ರ ಹೆಸರನ್ನ ಇಲ್ಲಿ ಅಂಬವಾಡೇಕರ್ ಎಂಬ ಅಥವಾ ಭೀಮನ ಪ್ರತಿನಾಮವನ್ನ ಅಂಬೇಡ್ಕರ್ ಎಂದು ಶಾಲಾ ದಾಖಲೆಯಲ್ಲಿ ಅಂದ್ರೆ ಅಟೆಂಡೆನ್ಸ್ ಅಲ್ಲಿ ರಿಜಿಸ್ಟರ್ ಅಲ್ಲಿ ತಿದ್ದಿದವನೇ ಇಲ್ಲಿ ಬ್ರಾಹ್ಮಣ ಮಾಸ್ಟರು. ನೋಡಿ, ಬ್ರಾಹ್ಮಣ ಮಾಸ್ಟರ್ ಏನ್ ಮಾಡಿದ್ರಪ್ಪ ಅಂದ್ರೆ ಅಂಬೇಡ್ಕರ್ ಅನ್ನುವಂತಹ ಹೆಸರನ್ನ, ಭೀಮ ಅಂತ ಇದ್ದಕ್ಕಂಥದ್ದನ್ನ ಅಂಬೇಡ್ಕರ್ ಅನ್ನುವಂತಹ ಒಂದು ಹೆಸರನ್ನ ತಿದ್ದಿದ್ದು ಇಲ್ಲಿ ಯಾರಪ್ಪ ಅಂತ ಅಂದ್ರೆ ಒಬ್ಬ ಬ್ರಾಹ್ಮಣ ಮಾಸ್ತರ್ ಅಂತಕ್ಕಂಥದ್ದು. ಒಂದು ರೀತಿಯಲ್ಲಿ ಆ ವ್ಯಕ್ತಿ ಅವತ್ತಿನ ಕಾಲದಲ್ಲಿ ಅವನು ತಂದಂತಹ ಬ್ರಾಹ್ಮಣ ಮಾಸ್ತರು ತಂದಂತಹ ಊಟದಲ್ಲಿ ಅರ್ಧ ಊಟವನ್ನ ಇಲ್ಲಿ ಅಂಬೇಡ್ಕರ್ರಿಗೆ ಕೊಡ್ತಾ ಇದ್ರು ಅಂತಕ್ಕಂಥ ವಿಚಾರವನ್ನು ನಾವು ಗಮನಿಸ್ತಾ ಹೋಗ್ಬೋದು. ಇದಿಷ್ಟು ಭೀಮನ ಕಹಿ ಘಟನೆಗಳಾಗಿರ್ಬೋದು, ಅವರ ವಿದ್ಯಾಭ್ಯಾಸದ ಬಾಲ್ಯ ಶಿಕ್ಷಣದ ವಿಚಾರಗಳ ಬಗ್ಗೆ ನಾನು ತಿಳಿಸಿದ್ದೀನಿ. ಇದು ಭಾಗ 2ರ ಅರುಣೋದಯ, ಭಾಗ 2ರ ವಿಚಾರ. ಭಾಗ 3 ಇನ್ನೊಂದು ತರಗತಿಯಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.